Star Rishabh Shetty and senior actor Rajya Sabha member Jaggesh took part in the Guru Raghavendra Swami celebration at Mantralayam as part of the Guru Vaibhavotsava. Both Rishabh Shetty and Jaggesh visited Mantralayam and offered prayers at Rayur's Brindavana, seeking the blessings of Guru Raghavendra Swami. They later participated in the religious and cultural programs organized by the Mutt. During the evening cultural celebration, Rishabh Shetty will be honored with the prestigious Guru Vaibhavotsava Award. The award will be presented by Peethadipati of the Raghavendra Swami Mutt, Subhudendra Tirtha Swamiji, in recognition of his devotion to Rayuru. Senior actor and Navarasa Nayaka Jaggesh will also receive a special facilitation from the Mutt. The day-long Guru Vaibhavotsava celebration will conclude today with the grand cultural performances marking a devotional and cultural highlights at Mantralayam. Shelby K. Damodar. Your multi-faced talent as advocate, astrologer, Sri Subhadrashma. ಕೇಳಿಸ್ತಾ ಇಲ್ಲ. ತಾಯಿಗಳು ರಾಯರ ಸುತ್ತಮುತ್ತಲಲ್ಲಿ ನಾವು ಪ್ರಾರ್ಥನೆ ಮಾಡೋದಿಷ್ಟೇ. ಈ ಒಂದು ಪೀಠ ಎಂಥ ಶ್ರೇಷ್ಠವಾದ ಪೀಠ ಅಂದರೆ ಸಾಕ್ಷಾತ್ ರಾಯರು ಅಲ್ಲಿ ಕೂತು ತಾವು ಏನೇನು ಭಗವಂತನ ಒಂದು ವಿಗ್ರಹಗಳನ್ನಾಗ್ಬೋದು ಇತ್ಯಾದಿ ಏನೇನು ಪೂಜೆ ಮಾಡ್ತಾ ಇದ್ರು ಅದು ಮಾಡುವಂಥ ಯೋಗ ಇರೋದು ಆ ಒಂದು ಜಾಗದಲ್ಲಿ ಕೂತವ್ರಿಗೆ ಮಾತ್ರ. ಹಾಗಾಗಿ ಅವರು ಸಾಕ್ಷಾತ್ ರಾಯರ ಸ್ವರೂಪನೇ ಆಗಿಬಿಡ್ತಾರೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಒಂದೇ, ನಿಮಗೆ ಏನೇ ಸಮಸ್ಯೆ ಬಂದರೂ ನಿಮಗೆ ಗುರುಗಳು ಎಲ್ಲಾದರೂ ಸಿಕ್ಬಿಟ್ರೂ ಸಾಕು, ಸುಮ್ಮನೆ ಅವ್ರ ಬಾಯಿನಲ್ಲಿ ಒಂದು ಒಳ್ಳೆ ಮಾತು ಕೇಳಿಬಿಡಿ ಸಾಕು, ನೀವೇನು ಅನ್ಕೊಂತೀರಿ ಆಗುತ್ತೆ. ನಾನು ಒಬ್ಬ ಸಾಕ್ಷಿಯಾಗಿ ಇಲ್ಲೇ ನಿಂತಿದ್ದೀನಿ. ಅವ್ರು ಯಾವಾಗ ನನಗೆ ಅರಸಿ ಏನೇನು ಹೇಳಿದಾರೋ, ಯಾರೋ ಬರ್ತಾರೆ ಒಂದು ಮೆಟ್ಲಿಟ್ಟು ಒಂದು ಸರಿ ಹತ್ತಪ್ಪ ಮೇಲೆ ಅಂತಾರೆ, ನಾನು ಯಾರೋ ಹಿಂಗಿಟ್ಬಿಟ್ಟು ಹತ್ತಿಸ್ಬಿಟ್ರಲ್ಲ ಮೇಲೆ ಅಂತ ನೋಡ್ತೀನಿ. ಆಮೇಲೆ ನೆನಪು ಮಾಡಿಕೊಂಡ್ರೆ ಗುರುಗಳ ಆಶೀರ್ವಾದ ಇದೆಲ್ಲ. ಹಾಗಾಗಿ ಈ ಜಗತ್ತಲ್ಲಿ ಕಲಿಯುಗದಲ್ಲಿ ಕಲ್ಪತರು ಕಾಮಧೇನು ಅಂತ ಏನಾದರೂ ಇದ್ದರೆ ಅದು ರಾಯರು, ರಾಯರ ಪೀಠ, ರಾಯರ ಸರಿಸಮಾನವಾಗಿ ನಿಮ್ಮ ಮುಂದೆ ಕೂತಿರುವಂಥ ಗುರುಗಳು. ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರ ಬಗ್ಗೆ ನನಗೆ ಎಷ್ಟು ದೊಡ್ಡ ಅಗಾಧವಾದ ಒಂದು ಆನಂದ ಇದೆ ಅಂದರೆ, ನಮ್ಮ ಒಂದು ಕನ್ನಡದ ಒಂದು ಹೆಸರನ್ನು ಇಡೀ ವಿಶ್ವಕ್ಕೆ ತಲುಪಿಸಿದಂಥ ಅದ್ಭುತ ನಟ ಆತ. ಎಂತೆಂಥ ಅದ್ಭುತ ಒಂದು ಕಥೆಗಳನ್ನ ಅವರು ಶ್ರಮವನ್ನು ನೀವು ಕೇಳಬೇಕು, ಅವ್ರ ಬಾಯಿನಲ್ಲಿ ಕೇಳಬೇಕು. ರಾಯರ ತುಂಬ ದೊಡ್ಡ ಭಕ್ತೆ. ನಮ್ಮ ತಾಯಿಯ ಎರಡು ವಿಷಯಗಳು ನಾನು ತುಂಬ ಫಾಲೋ ಮಾಡಿದ್ದು ಮತ್ತು ನನ್ನ ಜೀವನದಲ್ಲಿ ತುಂಬ ಮುಖ್ಯ ಆಗಿದ್ದು. ನನ್ನ ತಾಯಿಗೆ ರಾಘವೇಂದ್ರ ರಾಯರು ಎಷ್ಟು ಭಕ್ತಿನೋ ಅದೇ ಥರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಇಷ್ಟ. ಹಾಗಾಗಿ ಈ ಎರಡೂ ವಿಚಾರವನ್ನು ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಹಾಕ್ಕೊಟ್ಟಂಥ ಹೆಜ್ಜೆಯಲ್ಲಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೇಲಿ ತುಂಬ
ಎಲ್ಲೂ ನಾನು ಹಂಚ್ಕೊಳ್ದೇ ಇರುವಂಥ ವಿಚಾರ. ನಮ್ಮ ಮನೆಯಲ್ಲಿ ತುಂಬ ಕಷ್ಟದಲ್ಲಿದ್ದಂಥ ಒಂದು ಕಾಲ, ನಾನು ಹುಟ್ಟಿರಲಿಲ್ಲ. ಆಗ ನಮ್ಮ ತಾಯಿ ರಾಯರ ಹರಕೆಯನ್ನು ಹೊತ್ಕೊಂಡು ನನಗೊಂದು ಮಗ ಹುಟ್ಟಲಿ, ಅವನು ಹುಟ್ಟಿದ ಮೇಲೆ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಒಂದು ಹರಕೆಯನ್ನು ಹೊತ್ಕೊಂಡು ಅದಾದಮೇಲೆ ನಾನು ಹುಟ್ಟಿದ್ದಂತೆ. ಅದು ನಾನು ಗುರುವಾರವೇ ಹುಟ್ಟಿದ್ದೀನಿ. ಸೊ ಹಾಗಾಗಿ ನಮ್ಮ ತಾಯಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವನು ನಿನಗೆ ನನಗೆ ಏನೇ ಕಷ್ಟ ಬಂದಾಗ ನಮ್ಮ ತಾಯಿ ಹತ್ರ ಹೇಳಿದಾಗ, ನೀನು ರಾಯರ ಹರಕೆ ಹೊತ್ಕೊಂಡು ಹುಟ್ಟಿದವನು, ನೀನು ಗುರುವಾರ ಹುಟ್ಟಿದ್ರೆ ನಿನಗೆ ಒಳ್ಳೆಯದಾಗತ್ತೆ, ರಾಯರ ನೆನೆಸ್ಕೊಂಡು ಮುಂದೆ ಹೋಗುವಂತ. ಹಾಗಾಗಿ ಇವತ್ತವರೆಗೆ ಏನೇ ವಿಚಾರಗಳು ಬಂದರೂ ಜೀವನದಲ್ಲಿ ರಾಯರನ್ನ ಸ್ಮರಿಸ್ಕೊಂಡ್ರೆ, ಎಷ್ಟೋ ಸಲ ಶೂಟಿಂಗ್ ಆಗ್ಬೇಕಾದ್ರೆ ನಮಗೆ ಏನೇ ತೊಂದರೆಗಳು ಬಂದಾಗ ರಾಯರನ್ನ ಒಂದು ಸ್ಮರಣೆ ಮಾಡಿದ್ರೆ ಕಣ್ಮುಚ್ಚಿ ತೆರೆಯಷ್ಟರಲ್ಲಿ ಅಂಥ ಕಷ್ಟಗಳು ಪಾರಾಗಿ ಹೋದಂಥ ಅನುಭವಕ್ಕೆ, ನನ್ನ ಅನುಭವಕ್ಕೆ ಬಂದಂಥದ್ದಿದೆ.